ಇಂದಿನ ವಿಚಾರದೊಳಗ ಇಲ್ಲಿ ಸೂಕ್ಷ್ಮವಾಗಿ ಪಂಚೀಕರಣ ವಿಚಾರವನ್ನ ತಿಳಿಸ್ತಾ ಇದ್ರು. ಇಲ್ಲಿ ಇವೆಲ್ಲವೂ ಒಂದೊಂದು ವಸ್ತುವಿನೊಳಗ ಒಂದೊಂದು ಏಕತ್ವ 25 ವಸ್ತುಗಳಾಗಿದವು. ಇವನ್ನ 25 ತತ್ವಗಳು ಅಂತ ಹೇಳ್ತಾರ. ಆದ್ರೆ ಇದೆಲ್ಲದು ಈ ಮಾಯೆ ಅನ್ನೋದು ಕೂಡ ಅಜ್ಞಾನದಿಂದ ಆಗಿರ್ತಕ್ಕಂಥದ್ದು ಅನ್ನೋ ವಿಚಾರವನ್ನ ಇಲ್ಲಿ ತಿಳಿಸಿದ್ರು. ಮತ್ತೆ ಒಂದರೊಳಗೊಂದು ಯಾವ ರೀತಿ ಅವು ಮಿಶ್ರಣ ಆಗಿದವ ಅನ್ನೋ ವಿಚಾರವನ್ನ ನಿನ್ನೆ ವಿಚಾರದೊಳಗ ನೋಡಿದ್ದೀರಪ್ಪ. ಇವತ್ತು ನುಡಿ 4054. ಸ್ಥೂಲವಾಗಿ ನೋಡಿದರೆ ಬರೀ ವಾಯುವೆಂದೇ ಅನಿಸುವುದು, ಆದರೆ ಅದನ್ನೇ ಸೂಕ್ಷ್ಮ ದೃಷ್ಟಿಯಿಂದ ಪರೀಕ್ಷಿಸಲು ಅದರಲ್ಲಿ ಪಂಚಭೂತಗಳಿದ್ದದ್ದು ಸ್ಪಷ್ಟ ಕಾಣಿಸುವುದು. ಅಂದ್ರೆ ನಾವೇನ್ ಈ ಸ್ಥೂಲ ಶರೀರ ಅಥವಾ ಈ ಪಂಚಭೂತಗಳನ್ನ ನಾವು ನೋಡಿದ್ರ ಇದ್ರೊಳಗೆ ಎಲ್ಲದರೊಳಗೂ ಕೂಡ ಕೇವಲ ವಾಯುವೇ ಇದೆ ಅನ್ನಂಗ್ ಕಾಣಿಸ್ತದೆ. ಆದ್ರೆ ಅದನ್ನ ಸೂಕ್ಷ್ಮ ದೃಷ್ಟಿಯಿಂದ ಪರೀಕ್ಷಿಸಿ ನೋಡಿದಾಗ ಪಂಚಭೂತಗಳಿದ್ದದ್ದು ನಮಗೆ ಸ್ಪಷ್ಟವಾಗಿ ಕಾಣಿಸುವುದು. ಒಟ್ಟಿಗೆ ವಾಯು ಪಂಚಭೂತಾತ್ಮಕವಾಗಿದ್ದು ಅದೇ ಮೂಲ ಮಾಯೆ ಎಂದೇ ತಿಳಿ. ಇಲ್ಲಿ ನಾವೇನು ವಾಯು ಅಂತ ಹೇಳ್ತವಲ್ಲ ಅದೇ ಪಂಚಾತ್ಮಕವಾಗಿದ್ದು ಪಂಚಭೂತಾತ್ಮಕವಾಗಿದೆ. ಅಂದ್ರೆ ಅರ್ಥಾತ್ ಆ ವಾಯುವಿನಿಂದನೇ 5 ಭೂತಗಳಾಗಿದ್ದು ಅದನ್ನೇ ಮೂಲ ಮಾಯೆ ಎಂದು ತಿಳಿ. ಹೀಗೆ ಮಾಯೆ ಹಾಗೂ ಅದರ ತ್ರಿಗುಣವೆಲ್ಲವೂ ಪಂಚಭೌತಿಕವಿರುವುದು. ಆ ಮಾಯೆದು ಮತ್ತೆ ತ್ರಿಗುಣಗಳಂದ್ರೆ ನಾವೇನ್ ತಮ ರಜ ಸತ್ವಗುಣ ಅಂತ ಹೇಳ್ತೀವಲ್ಲ, ಇದೆಲ್ಲದೂ ಕೂಡ ಮಾಯೆದಾಗಿರ್ತದ. ಈ ತ್ರಿಗುಣಗಳು ಕೂಡ ಪಂಚಭೌತಿಕವೇ ಇರುವವು. ಇನ್ನು 5 ಭೂತಗಳು ಹಾಗೂ 3 ಗುಣಗಳು ಕೂಡಿಯೇ ಅಷ್ಟದ ಪ್ರಕೃತಿಯಾಗಿದೆ. ಈ ಜಗತ್ತಿನೊಳಗ ನಾವೆಲ್ಲದನ್ನ ಅಷ್ಟದ ಪ್ರಕೃತಿ ಅಂತ. ಹೆಂಗ ಅಷ್ಟದ ಪ್ರಕೃತಿ ಅಂದ್ರ ಈ ಸ್ಥೂಲ ಶರೀರ ಅನ್ನೋದು ಇದರಲ್ಲಿ 5 ಭೂತಗಳಿಂದ ಆಗಿರ್ತದ. ಅಪ್ಪು, ತೇಜು, ಪೃಥ್ವಿ, ವಾಯು, ಆಕಾಶ ಅನ್ನೋದಾಗಿರ್ತದ. ಇನ್ನು ತ್ರಿಗುಣಗಳಂದ್ರ ತಮ ಗುಣ, ರಜಗುಣ, ಸಾತ್ವಿಕ ಗುಣಗಳದವ. ಈ ಗುಣಗಳು ಮತ್ತೆ ಈ ಭೂತಗಳು ಇವೆಲ್ಲ ಕೂಡಿ ಮಿಶ್ರಣವಾಗಿರ್ತಕ್ಕಂಥ ಜಗತ್ತು. ಇದನ್ನ ಅಷ್ಟದ ಪ್ರಕೃತಿ ಅಂತ ಹೇಳ್ತಾರ. ಅದು ಮೇಲೆ ವಿವರಿಸಿದಂತೆ ಪಂಚಭೌತಿಕವಾಗಿದೆ. ಪೂರ್ಣ ಶೋಧ ಮಾಡಿ ನೋಡದೆಯೇ ಸಂಶಯ ತಕ್ಕೊಳ್ಳುತ್ತಾ ಹೋದರೆ, ಈಗ ಅದನ್ನ ನಾವ್ ಇಲ್ಲಿ ಏನೀಗ ಜಗತ್ತಂತ ನಾವ್ ಅದ್ ಕ್ಲೀನ್ ಆಗಿ ನೋಡಿದ್ರೆ ಅದ್ರಾಗ ಏನಾಯ್ತಪ್ಪ ಅಂತಂದ್ರೆ ಎಲ್ಲದ್ರೂ ಪಂಚಭೂತಾತ್ಮಕವಾಗಿರ್ತಕ್ಕಂಥ ಕೂಡಿರ್ತಕ್ಕಂಥದ್ದೇ ಐತಿ. ನಾವ್ ಅದನ್ನ ಪರಿಪೂರ್ಣ ಶೋಧ ಮಾಡಿ ನೋಡದೆಯೇ ಸಂಶಯ ತಕ್ಕೊಳ್ಳ ಹೋದರೆ ಅದು ಮೂರ್ಖತನವಿರುತ್ತದೆ. ಇದನ್ನ ನಾವು ಸರಿಯಾಗಿ ವಿಚಾರದಿಂದ ನೋಡಿ ತಿಳ್ಕೋಬೇಕಾಗ್ತದ. ಸುಮ್ನೆ ಅದನ್ನ ಸಂಶಯಾತ್ಮಕವಾಗಿ ನಾವು ತಗಂದಿವಿ ಅಂದ್ರೆ ಅದು ನಮಗೆ ಏನಾಗ್ತದ, ಮೂರ್ಖತನ ಆದಂಗ ಆಗ್ತದ. ಇಲ್ಲಿ ಯಾವುದೇ ಈ ಪಾರಮಾರ್ಥ ವಿಚಾರವನ್ನ ಕ್ರಮವಾಗಿ ನಾವು ತಿಳಿಬೇಕಾಗಿದೆ. ಸುಮ್ನೆ ಸಂಶಯ ಅದ ಹಂಗ ಇದಿಂಗ ಅಂತ ಮಾಡಬಾರ್ದು. ಅದನ್ನ ಪರಿಪೂರ್ಣವಾಗಿ ತಿಳಿದಾಗ ಸಂಶಯ ನಿರಸನ ಆಗ್ತದ. ಆದ್ದರಿಂದ ಸೂಕ್ಷ್ಮ ದೃಷ್ಟಿಯಿಂದ ವೀಕ್ಷಿಸಬೇಕು ಇರಲಿ. ಆಮೇಲೆ ಗುಣಗಳಿಂದ ಭೂತಗಳು ಪ್ರಕಟ ಸ್ಥಿತಿಗೆ ಬಂದು ಜಡತ್ವಗಳಾದವು. ಹೆಂಗಾಗಿದವು ಅಂದ್ರ ಆ ಮೂಲ ಮಾಯಿಂದ ತ್ರಿಗುಣಗಳು, ಆ ತ್ರಿಗುಣಗಳಿಂದ ಭೂತಗಳು, ಆ ಭೂತಗಳು ಪ್ರಕಟ ಸ್ಥಿತಿಗೆ ಬಂದು ಜಡ ತತ್ವಗಳಾದವು. ತರುವಾಯ ತತ್ವ ವಿಸ್ತಾರದಿಂದ ಪಿಂಡ ಬ್ರಹ್ಮಾಂಡದ ರಚನೆಯಾಯಿತೆಂದು ಹೇಳಿದೆ. ಮತ್ತಿದು ಹೆಂಗಪ್ಪ ಪಿಂಡ ಬ್ರಹ್ಮಾಂಡದ ರಚನೆ ಆಗಿತ್ತ ಅಂತಂದ್ರ, ಇದು ಆ ತ್ರಿಗುಣಗಳು, ಆ ಮಾಯೆಯಿಂದ ತ್ರಿಗುಣಗಳಿಂದ ಈ 5 ಪಂಚಭೂತ ತತ್ವಗಳು, ಈ ಜಡ ತತ್ವಗಳು ತರುವಾಯ ತತ್ವ ವಿಸ್ತಾರದ ಈ ಪಂಚಭೂತ ತತ್ವಗಳ ವಿಸ್ತಾರದಿಂದ ಪಿಂಡಾಂಡ ಬ್ರಹ್ಮಾಂಡ ರಚನೆಯಾಗಿದೆ. ಮತ್ತೆ ಪಿಂಡಾಂಡ ಬ್ರಹ್ಮಾಂಡ ಏನಂತಂದ್ರ ಆ ಪಿಂಡಾಂಡ ಬ್ರಹ್ಮಾಂಡವು ಎಲ್ಲರ ಕಣ್ಣೆದುರಿಗೆ ಅದೇ ಜಗತ್ತು ನಿರ್ಮಾಣವಾಗುವುದಕ್ಕಿಂತಲೂ ಮೊದಲೇ
ಮೊದಲಿನ ಈ ಭೂತ ಮಿಶ್ರಣವನ್ನು ನಾವು ಸೂಕ್ಷ್ಮವಾಗಿ ಗುರುತಿನಿಂದ ತೋರಿಸಿಕೊಟ್ಟೆವು. ಅಂದ್ರೆ ಇಲ್ಲಿ ಏನ್ ಹೇಳ್ತದ, ಇಲ್ಲಿ ನಾವೆಲ್ಲ ಈಗ ಶರೀರ ಆಗಿದಾವ್, ಈ 84 ಲಕ್ಷ ಜೀವರಾಶಿ ಒಳಗಿದಾವ್. ಅಂಡಜ, ಪಿಂಡಜ, ಜಲಜ, ಉದ್ಬೀಜ ಅಂತ ಇವೆಲ್ಲವೂ ಸೃಷ್ಟಿ ಆಗೋದಕ್ಕಿಂತ ಮೊದಲೇ ಆ ಮಾಯೆಯೊಳಗೆ ಆ ತ್ರಿಗುಣಗಳಿಂದ ಇವೆಲ್ಲವೂ ಭೂತಗಳಾಗಿ ಇದು ಪಿಂಡಾಂಡ ಬ್ರಹ್ಮಾಂಡ ಎಲ್ಲದು ರಚನೆಯಾಗಿರುತ್ತದೆ. ಬ್ರಹ್ಮಾಂಡದ ಆಚೆಗಿನ ಸಂಗತಿಗಳಿರುತ್ತವೆ. ಜಗತ್ತು ಇನ್ನು ಅಸ್ತಿತ್ವದಲ್ಲಿ ಬರದಾಗಿನ ಮೂಲ ಮಾಯೆಯನ್ನೇ ಕಂಡುಕೊಳ್ಳಿರಿ. ಜಗತ್ ಸೃಷ್ಟಿ ಆದ್ಮೇಲೆ ಆಯ್ತು ಅಂತ ನೀವು ಹಿಂಗಾಗೈತಿ ಅಂತ ಹೇಳ್ಬೇಡ್ರಿ. ಈ ಸೃಷ್ಟಿಗೆ ಕಾರಣ ಏನಾಗಿದೆ, ಹೆಂಗ್ ಸೃಷ್ಟಿ ಆತಂತ ತಿಳಿದ್ರೆ ಸಾಕಾಗ್ತದ. ನಾವ್ ಹಿಂಗ ಆಗೈತಿ ಅಂತ ಹೇಳೋದಕ್ಕಿಂತ ಇದು ಹಿಂಗ ಆಗೋದಕ್ ಇದೇ ಕಾರಣ ಐತಿ ಅನ್ನೋದನ್ನ ಆ ಮೂಲ ಮಾಯೆಯನ್ನು ಕಂಡುಕೊಳ್ರಿ. ಹಾಗೆ ಆವರಣಗಳ ಭವ್ಯ ಜಗತ್ತು ಇನ್ನೂ ಆಗಿರಲಿಲ್ಲ. ಹಾಗಂದ್ರೆ ಈ ಮೂಲ ಮಾಯೆಯೊಳಗೆ ಇವೇನು ತ್ರಿಗುಣಗಳು ಮತ್ತು 5 ಪಂಚಭೂತಗಳು ಮೂಲ ಮಾಯೆಯೊಳಗೆ ಇದ್ವಲ್ಲ, ಅದಕ್ಕೂ ಮೊದಲಿಗೆ 7 ಆವರಣಗಳು ಕೂಡ ಈ ಭವ್ಯ ಜಗತ್ತು ಇನ್ನೂ ಆಗಿರಲಿಲ್ಲ. ಈ ಮಾಯೆಯ ಅವಿದ್ಯೆಯ ಗೊಂದಲ ಈಚೆಗಿನದು. ಈ ಮಾಯೆಯ ಅವಿದ್ಯೆ ಗೊಂದಲ ಇದೇನು ಪೂರ್ವದಿಂದ ಬಂದಿರತಕ್ಕಂಥದ್ದಲ್ಲ, ಈ ನಡುವೆ ಬಂದಿರತಕ್ಕಂಥದ್ದಾಗಿರೋದು. ಈ ಬ್ರಹ್ಮ, ವಿಷ್ಣು, ಮಹೇಶ್ವರರಾದರೂ ಈಚೆಗಿನವರೇ. ನಾವೇನು ಬ್ರಹ್ಮ, ವಿಷ್ಣು, ಮಹೇಶ್ವರ ದೊಡ್ಡರ ಅಂತ ಹೇಳ್ತವಲ್ಲ, ಇವರು ಕೂಡ ಈ ಕಡೆಗೆ ಇರ್ತಕ್ಕಂಥವ್ರೆ. ಗುಣಾದಿಗಳಿಂದ ಸೃಷ್ಟಿಯಾಗಿರ್ತಕ್ಕಂಥವ್ರು ಇವರೆಲ್ಲರೂ. ಇದಕ್ಕಿಂತ ಮೊದಲು ಆ ಮೂಲ ಮಾಯೆ ಅನ್ನೋದಿತ್ತು. ಮೇರು ಸಹಿತ ಪೃಥ್ವಿ 7 ಸಮುದ್ರಗಳು ಇತ್ತಲಿನವೇ. ಅಂದ್ರ ಇಲ್ಲಿ ಮೇರು ಪರ್ವತಗಳಾಗಿದ್ದು ಈ 7 ಸಮುದ್ರಗಳಾಗಿರುವುದು ಇವೆಲ್ಲವೂ ಇತ್ತಲಿನವೇ ಆಗಿವೆ. ಅನೇಕ ಲೋಕಗಳು, ಅನೇಕ ಸ್ಥಾನಗಳು, ಚಂದ್ರ ಸೂರ್ಯ ತಾರಾ ಸಮೂಹವು, 7 ದ್ವೀಪಗಳು, 14 ಲೋಕಗಳು ಇವೆಲ್ಲವೂ ಈಚೆಗಿನವೇ ಆಗಿವೆ. ಇವೆಲ್ಲದಕ್ಕಿಂತ ಮೊದಲಿರ್ತಕ್ಕಂಥದ್ದು ಆ ನಿರಾಕಾರ ಬಯಲು. ಅದಾದ ನಂತರ ಮೂಲ ಮಾಯೆ. ಆ ಮೂಲ ಮಾಯೆಯಿಂದ ಸಾಮಾನ್ಯ ಮಾಯೆ, ಸಾಮಾನ್ಯ ಮಾಯೆಯಿಂದ ತ್ರಿಗುಣಗಳು, ಸತ್ವರಜತಮ ಗುಣಗಳು. ಆ ಗುಣಗಳಿಂದ ಇವರೇನು ಈಶ್ವರ, ಸೂರ್ಯ, ಚಂದ್ರ, ತಾರಾಮಗಳು, ವಿಷ್ಣು ಮಹೇಶ್ವರರು, 7 ದ್ವೀಪಗಳು, 14 ಲೋಕಗಳು ಏನ್ ನಮಗೆಲ್ಲ ಕಾಣ್ತಾವಲ್ಲ, ಅವು ಈಗಿನವು ಇತ್ತೀಚಿನವೇ ಆಗಿವೆ. ಮೂಲದಲ್ಲಿ ಇವು ಯಾವೂ ಇಲ್ಲ. ಭೂಮಿಯ ಕೆಳಗಿನ ಶೇಷ, ಕೂರ್ಮರು ಹಾಗೂ 7 ಪಾತಾಳಗಳು, 20 ಸ್ವರ್ಗ, 8 ದಿಕ್ಪಾಲಕರು, 33 ಕೋಟಿ ದೇವತೆಗಳೆಲ್ಲರೂ ಇತ್ತೀಚೆಗಿನವರೇ ಆಗಿದ್ದಾರೆ. ಇವೇನ್ ನಾವೀಗ ಹೇಳ್ತಾವಲ್ಲ, ಇವೆಲ್ಲವೂ ಪಾತಾಳಗಳು, ಸ್ವರ್ಗಗಳು, ದಿಕ್ಪಾಲಕರು, 33 ಕೋಟಿ ದೇವತೆಗಳು ಎಲ್ಲರೂ ಇತ್ತೀಚೆಗಿನವರೇ ಆಗಿದ್ದಾರೆ. 12 ಸೂರ್ಯರು, 11 ರುದ್ರರು, 9 ನಾಗ, 7 ಋಷೇಶ್ವರರು, ಎಲ್ಲ ದೇವತೆಗಳ ಅವತಾರ. ಇವರೆಲ್ಲರೂ ಹಿಂದಗಡೆಯವರೇ. ಮೂಲದಲ್ಲಿ ಇವ್ರು ಯಾರಿಲ್ಲ. ನಾವೇನೇನ್ ಹೇಳ್ತಾವೋ ದೇವತೆಗಳಾಗ್ಲಿ ಋಷಿಗಳಾಗ್ಲಿ ಇದು ಅವ್ರ ಅವತಾರ ಇವ್ರ ಅವತಾರ ಅಂತ ಎಲ್ಲ ಹೇಳಿದ್ರು ಕೂಡ ಅವೆಲ್ಲವೂ ಇತ್ತೀಚಿನವೇ ಆಗಿವೆ. ಎಲ್ಲ ದೇವತೆಗಳ ಅವತಾರ ಇವರೆಲ್ಲ ಹಿಂದುಗಡೆಯವರೇ. ಮೇಘ, ಮನು ಚಕ್ರವರ್ತಿ ಮತ್ತು ಅಸಂಖ್ಯ ಜೀವರು ಈ ವಿಸ್ತಾರದ ಎಷ್ಟರ ಇರಲಿ. ಮೂಲ ಮಾಯುವುದೆಂಬ ವಿಷಯವನ್ನು ಮೊದಲೇ ಹೇಳಿರುತ್ತವೆ. ಋಷಿ ಮುನಿಗಳರ ಬರ್ಲಿ, ಬ್ರಹ್ಮ ವಿಷ್ಣು ಮಹೇಶ್ವರರ ಬರ್ಲಿ, ಮನು ಚಕ್ರವರ್ತಿ, ಅಸಂಖ್ಯ ರಾಜ ಮಹಾರಾಜರ ಬರ್ಲಿ, ಋಷೀಶ್ವರರ ಬರ್ಲಿ, ರುದ್ರರ ಬರ್ಲಿ, ನಾಗ, ಕೂರ್ಮ, ಯಾವುದೇ ಅವತಾರಗಳ ಬರ್ಲಿ, ಏನೆಲ್ಲ ನಮಗ್ ಕಾಣ್ತದಂದ್ರು ಈ ಪಿಂಡ
ಬ್ರಹ್ಮಾಂಡ ಯಾವ್ದೈತಿ, ಮೂಲ ಮಾಯೆ ಐತಿ ಅಂತಾನೆ ನಿಶ್ಚಯಿಸುವುದು. ಯಾವುದು ರೂಪ ನಾಮಗಳಿಂದ ಆಕಾರಗಳಿಂದ ಏನು ಕೂಡಿರ್ತದ ಅದು ಯಾವ್ದ ಕೂಡ ಮಾಯೆಯಿಂದ ಉದಯಂತ ನಿಶ್ಚಯ ಮಾಡಬೇಕಾಗಿದೆ. ಈ ಪಂಚಭೂತಗಳೆಂಬ ವಿಷಯವನ್ನು ಮೊದಲೇ ಹೇಳಿರ್ತೇವೆ. ಇದೆಲ್ಲದ ಏನೈತಂದ್ರೆ ಈ ಪಂಚಭೂತಾತ್ಮಕವಾಗಿರ್ತಕ್ಕಂಥದ್ದು. ಈ ಪಂಚಭೂತಾತ್ಮಕವಂದ್ರೆ ಇದೇನು ಸ್ವತಂತ್ರ ಏನು ಪರಿಪೂರ್ಣ ಏನಂದ್ರೆ ಅಲ್ಲ, ಇದು ಕೂಡ ಆ ಮಾಯೆಯ ಅಂಶವೇ ಆಗಿರ್ತದ. ಸೂಕ್ಷ್ಮ ಭೂತಗಳು ಹೇಗೆ ಜಡತ್ವಕ್ಕೆ ಬಂದವೆಂಬ ವಿಷಯವನ್ನೆಲ್ಲ ಮುಂದಿನ ಸಮಾಸದಲ್ಲಿ ಹೇಳಿದೆ. ಇವೇನಿ ಭೂತಗಳೆಲ್ಲ ಮೊದಲೇ ಆ ಮೂಲ ಸೂಕ್ಷ್ಮವಾಗಿದ್ದಂತವು ಮತ್ತಿಂಗ ಬಯಲಿಗೆ ಬಂದು ಒಂದ್ರಗೊಂದು ಮಿಕ್ಸರ್ ಆಗಿ ಸಮ್ಮಿಶ್ರಣವಾಗಿ ಪಿಂಡಾಂಡ ಮತ್ತು ಬ್ರಹ್ಮಾಂಡ ಹೆಂಗಾಗ್ತದ ಅನ್ನೋದನ್ನ ಈ ಮುಂದಿನ ವಿಷಯದಲ್ಲಿ ಸಿಗವು. ಅಲ್ಲಿ ಪಂಚಭೂತಗಳನ್ನ ಬೇರೆ ಬೇರೆ ವಿಂಗಡಿಸಿ ವಿಸ್ತಾರವಾಗಿ ನಿರೂಪಿಸಿದ್ದನ್ನ ಶ್ರೋತೃಗಳು ಪೂರ್ಣ ಗುರುತಿಗಾಗಿ ಕೇಳಬೇಕು. ಅವನ್ನ ಕೇವಲ ಗುರುತುಪಡಿಸೋದಕ್ಕೋಸ್ಕರ ಇದು ಆಕಾಶ ಐತಿ, ಇದು ವಾಯು ಐತಿ, ಇದು ಅಗ್ನಿ ಐತಿ, ಇದು ನೀರ್ ಐತಿ, ಇದು ಭೂಮಿ ಐತಿ ಅನ್ನೋದನ್ನ ಅವುಗಳನ್ನ ನಾವು ಗುರುತಿಸೋಕೋಸ್ಕರ ಅವುಗಳ ಬಗ್ಗೆ ತಿಳ್ಕೋಬೇಕಾಗತ್ತಿ. ಆದ್ದರಿಂದ ಬ್ರಹ್ಮಾಂಡವೆಲ್ಲ ಪಂಚಭೂತಕವಿದೆ ಎಂದು ಕೂಲಂಕುಷವಾಗಿ ತಿಳಿದು ಅದರ ತ್ಯಾಗದಿಂದ ಆತ್ಮವಸ್ತುವನ್ನು ಹೊಂದಲಿಕ್ಕಾಗುತ್ತದೆ. ಇಲ್ಲಿ ಶ್ರೋತೃಗಳು ಏನ್ ಹೇಳ್ತಾರ, ನೀವೇನ್ ಹೇಳ್ತಿರಲ್ಲ ಪಿಂಡಾಂಡ ಬ್ರಹ್ಮಾಂಡ ಈ ಪಂಚಭೌತಿಕವಾಗಿಲ್ಲ, ಈ ಪಂಚಭೌತಿಕವು ಕೂಡ ಇದೆಲ್ಲ ಮಾಯಾ ಸ್ವರೂಪದಿಂದ ಕೂಡಿದೆ. ಇದನ್ನು ಕೂಲಂಕುಷವಾಗಿ ತಿಳಿದು ನೋಡ್ರಿ. ಒಳಗೆಲ್ಲದು ಕೇವಲ ಪಂಚಭೂತಾತ್ಮಕ ವಸ್ತುಗಳು. ಈ ಅಪ್ಪು ತೇಜು ಪೃಥ್ವಿ ವಾಯು ಆಕಾಶದಿಂದನೇ ಕೂಡಿರದೈತಿ ಜಗತ್ತು, ಪಿಂಡಾಂಡ ಬ್ರಹ್ಮಾಂಡ ಅನ್ನೋದೆಲ್ಲ ಈ ತ್ರಿಗುಣಗಳಿಂದನೇ ಕೂಡಿದ್ದೈತಿ. ಇದನ್ನಿಷ್ಟೇ ನೀವು ಕೂಲಂಕುಷವಾಗಿ ತಿಳಿರಿ. ಇದು ಏನೇನ್ ನಾವು ರೂಪನಾಮಗಳಿಂದ ಕೂಡಿದವೋ ಅಥವಾ ಈ ಅಷ್ಟದ ಪ್ರಕೃತಿ 3 ಗುಣಗಳು ಮತ್ತು 5 ಭೂತಗಳಿಂದ ಕೂಡಿರೋದು ಯಾವ್ದೈತೋ ಈ ಬ್ರಹ್ಮಾಂಡವನ್ನ ಎಲ್ಲವನ್ನ ಕೂಲಂಕುಷವಾಗಿ ತಿಳಿರಿ. ಯಾವ್ದ್ರಿಂದ ಆಗಿದೆ, ಯಾವ ಸತ್ತದಿಂದ ಕೂಡಿದೆ ಅಂತ ತಿಳಿರಿ. ತಿಳಿದು ತ್ಯಾಗದಿಂದ, ಮತ್ ನೀವ್ ಇದನ್ನೆಲ್ಲ ತಿಳಿದಿವಂದ್ರೆ ಇದೇ ಫೈನಲ್ ಅಲ್ಲ. ಈ ಪಂಚಕರಣ ವಿಚಾರವನ್ನ ತಿಳಿದಿವಂದ್ರೆ ಇದೇ ಪೂರ್ಣವಲ್ಲ. ಇದನ್ನ ಸುಮ್ನ ತಿಳ್ಕೊಂಡು ತ್ಯಾಗ ಮಾಡಿ ಬಿಸಾಕ್ರಿ. ಇವಾಗ ಏನೋ ನೋಡಿಲ್ಲ, ನಾನು ಕೇಳಿಲ್ಲ ಅಂದ್ರೆ ನಿಗೂಢವಾಗಿ ಉಳಿಯುವಂತದ್ದನ್ನ ನಾವು ಕೇಳ್ಕೊಂಡು ತಿಳ್ಕೊಂಬಿಟ್ಟಿವಿ ಅಂತ ಆ ನಿಗೂಢತೆ ಮರೆ ಆಗ್ತದ. ಎಲ್ಲಾರ ಒಂದು ಹಾವು ಇದ್ದಿರ್ತದ ರೋಡ್ನಾಗ, ಅದು ಸತ ಬದುಕಿದಂತ ನಮಗೆ ಸಂಶಯ ಆಗಿರ್ತೈತಿ, ನಿಗೂಢ ಆಗಿರ್ತೈತಿ. ಅದನ್ನ ಹತ್ರಕ್ಕೆ ಹೋಗಿ ನೋಡಿದಾಗ ಸತ್ತತಿ ಅಂತ ಗೊತ್ತಾದ್ಮೇಲೆ ನಿರ್ಭಯ ಆಗ್ತದೆ. ಹಂಗ ಈ ಪಂಚಭೂತಗಳಿಂದ ಪಿಂಡಾಂಡ ಬ್ರಹ್ಮಾಂಡ ಈ ಜೀವ ಜಗತ್ತು ಇದು ಏನೇನೈತಲ್ಲ ಇದನ್ನ ಕೂಲಂಕುಷವಾಗಿ ತಿಳಿದು ಮತ್ ಬಿಡ್ರಿ. ಅದೇ ಪೂರ್ಣವಲ್ಲ. ಈ ತಿಳಿದು ಅದರ ತ್ಯಾಗದಿಂದ ಆತ್ಮವಸ್ತುವನ್ನು ಹೊಂದಲಿಕ್ಕಾಗುತ್ತದೆ. ದೇವರ ದರ್ಶನ ತೆಗೆದುಕೊಳ್ಳಬೇಕಾದರೆ ಮಹಾದ್ವಾರವನ್ನು ದಾಟಿಯೇ ಹೋಗಬೇಕಾಗುತ್ತೆ. ಆತ್ಮನ ಸಾಕ್ಷಾತ್ಕಾರಕ್ಕಾಗಿ ದೃಶ್ಯವನ್ನೆಲ್ಲ ತಿಳಿದು ಬಿಟ್ಟು ಬಿಡಬೇಕು. ನಾವು ಈ ದೇವ್ರ ಗರ್ಭಗುಡಿಗೆ ಹೋಗ್ಬೇಕಂದ್ರ ಆ ಮಹಾದ್ವಾರ ಬಾಗ್ಲು ದೊಡ್ಡ ಬಾಗ್ಲು ತಡ ಅದು ಒಳಗ್ ಹೋಗ್ಬೇಕಾಗ್ತದ. ಆ ಬಾಗ್ಲು ತೆಗಿದೆ, ಬಾಗ್ಲೊಳಗಿಂದನೇ ಹೋಗಕ್ ಸಾಧ್ಯ ಇರ್ತದೆ. ಅದೇ ದಾರಿ ಇರ್ತದೆ, ಬೇರೆ ದಾರಿ ಇಲ್ಲ. ಅದು ಹೆಂಗೋ ದೇವ್ರ ನೋಡ್ಬೇಕಂದ್ರ ಮಹಾದ್ವಾರದ ಮುಖಾಂತರ ದಾಟಿ ಹೋಗಿ ಹೆಂಗ ನೋಡ್ಬೇಕು, ಅದರಂತೆ ಈ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ದೃಶ್ಯವನ್ನೆಲ್ಲ ತಿಳಿದು ಬಿಟ್ಟು ಬಿಡಬೇಕು. ಯಾವ್ದು ತೋರ್ತತಿ, ಇದು ಘನ ಐತಂದ್ರ ಇದು ಪೃಥ್ವಿಂಶ ಐತಿ, ಇದು ಮೃದು ಐತಂದ್ರ ವಾಯುನಂಶ ಐತಿ, ಇದು ಬಿಸಿ ಅಥವಾ ಶಾಖದಿಂದ ಕೂಡೈತಂದ್ರ ಅಗ್ನಿ ಅಂಶ ಐತಿ, ತಂಪು ಅಥವಾ ಗಡಸಿನಿಂದ ಕೂಡೈತಂದ್ರ ನೀರಿನಂಶ ಐತಿ, ಗಟ್ಟಿಯಾಗಿ ಕೂಡಿದ್ದೈತಂದ್ರ ಇದು ಪೃಥ್ವಿ ಅಂಶ ಐತಿ. ಇದು ಪಂಚಭೂತಗಳು. ಇನ್ನು ಗುಣತ್ರಯಗಳು ಅಂದ್ರೆ ತಮೋ ಗುಣ ಅಂದ್ರೆ ಅಜ್ಞಾನ, ತನ್ನ ಜ್ಞಾನನೋ ತನಗಿಲ್ಲ, ಇನ್ನೊಬ್ರನ್ನ ತಿಳಿಯಕ
ಬರಲಾರ್ದಂತದ್ದು ತಮಗುಣ ಅಂತ ತಿಳಿಬೇಕಾಗ್ತದ. ಇನ್ನ ರಜೋಗುಣ ಅಂತಂದ್ರೆ ಕೇವಲ ಶರೀರ ಭಾವವನ್ನು ಬಿಟ್ಟು ಈ ಮನಸ್ಸಿನೊಳಗ ನಾನು ನಂದನ್ನ ಅಹಂಕಾರ ಮಮಕಾರಗಳನ್ನು ತುಂಬಿರದ ರಜಗುಣ ಆಗಿರ್ತದ. ಇನ್ನ ಸಾತ್ವಿಕ ಗುಣ ಆಗಿದ್ರ ಇವೆರಡೂ ಗುಣಗಳನ್ನ ದಾಟಿ ಆ ಸಾತ್ವಿಕ ಪಾರಮಾರ್ಥ ವಿಚಾರವನ್ನು ತಿಳಿಯಕ್ ಹೊರಟಿರುವ ಅದೇ ಸಾತ್ವಿಕ ಗುಣವೇ ಪೂರ್ಣವಲ್ಲ, ಆ ಪಾರಮಾರ್ಥದ ವಿಚಾರ ಕಡೆಗೆ ತಿಳಿಯಕೊಂಡಿರ್ತಕ್ಕಂಥ ಸಾತ್ವಿಕ ಮನುಷ್ಯರು, ಆ ಸಾತ್ವಿಕ ಗುಣ ಉಳ್ಳವ್ರ ಇಷ್ಟದಾರ. ಅಂದ್ರ 3 ಗುಣಗಳು 5 ಭೂತಗಳಿಂದನೇ ಇದು ಎಲ್ಲದ ಐತಿ ಅಂತ ತಿಳಿದು ಬಿಡ್ಬೇಕಾಗೈತಿ. ಇದನ್ನ ತಿಳಿದು ಬಿಟ್ಟಾಗ ಸಾಕ್ಷಾತ್ಕಾರ ಆಗದ. ಮತ್ ಇದನ್ ಕಟ್ಕೊಂಡ ಇದು ಬೇಕ್ರಿ, ಪಂಚೀಕರಣದಿಲ್ಲದ ಆತ್ಮಜ್ಞಾನ ಆಗೋದಿಲ್ಲ ಅನ್ನವೆಲ್ಲ ಕೇವಲ ಕಲ್ಪನೆ ಮಾತ್ರಗಳಾಗಿರ್ತವೆ. ಆ ಕಲ್ಪನೆ ಮಾತಾಗಿರ್ತದೆ. ಇದ್ರ ಸುದ್ದಿನ ಹೋಗದಾರ ಎಷ್ಟೋ ಜನ ಮಾತನಾಡಿದ್ದಾರೆ. ಈ ಪಂಚೀಕರಣ ಸುದ್ದಿ ಗೊತ್ತಿಲ್ದಂಗ ಕೇವಲ ತಾನ್ಯಾರು ಅನ್ನೋ ವಿಚಾರವನ್ನ ತಿಳಿದು ತನಗೆ ಎಷ್ಟು ಬೇಕಷ್ಟಕ್ಕಂತ ತಿಳಿದು ಅವ್ರು ಪರಿಪೂರ್ಣರಾಗಿ ಹೋಗಿದ್ದಾರೆ. ಇದನ್ನು ಎಲ್ಲವನ್ನ ತಿಳಿದು ಒಟ್ಟಿನ ಮೇಲೆ ಒಂದು ಯಾವುದೇ ವಸ್ತು ಇರ್ಲಿ, ಒಂದು ವಸ್ತುವಿನಲ್ಲಿ 5 ಭೂತಗಳು ಅದಾವಂತ ತಿಳ್ಕೋಬೇಕು. ಜಗತ್ತಿನ್ಯಾಗ ಯಾವುದು ಇವುದು ಅದು ಅಣಬಾರದು. ಎಲ್ಲಾ ಪ್ರತಿಯೊಂದು ವಸ್ತುವಿನಲ್ಲಿ 5 ಭೂತಗಳನ್ನು ಕೂಡ್ಕೊಂಡ ಅದಾವ. ಹಿಂಗ ತಿಳಿಬೇಕ್ರಿ ನೋಡ್ರಿ. ಹೌದು. ಅಂದ್ರ ಇಲ್ಲಿ ಜಗತ್ತಿನೊಳಗ ನಾವ್ ಬರೀ ಇದು ನೀರ್ ಐತಿ, ಇದು ಬೆಂಕಿ ಐತಿ, ಇದು ಗಾಳಿ ಐತಿ, ಇದು ಆಕಾಶ ಐತಿ, ಇದು ನಮ್ಗೆ ಕಾಣ್ತಂದ್ರ ಅದ್ರ ಅರ್ಧ ಭಾಗ ಅದೇ ತುಂಬಿರೋದ್ರಿಂದ ಅದು ಕಾಣ್ತತಿ. ಆದ್ರ ಅದು ಒಂದೇ ಅದ್ರೊಳಗಿಲ್ಲ. ಅದ್ರಾಗ 5 ಅಂಶಗಳು ಮಿಶ್ರಣವಾಗಿದಾವು. ಇಲ್ಲಿ ಶರೀರ ಅಂದ್ರ ಇಲ್ಲಿ ಶರೀರದೊಳಗೂ ಕೂಡ 5 ಅಂಶಗಳು ಎಲ್ಲದರೊಳಗೂ 5 ಏಕವಾಗಿರ್ತಕ್ಕಂಥವು. ಬ್ರಹ್ಮಾಂಡ ಐತಿ, ಇದೇ ಜಗತ್ತೈತಿ, ಇದು ಆಕಾರ ರೂಪದೈತಿ. ಆದ್ರೆ ಯಾವುದು ಆಕಾರದಿಂದ ಕೂಡೈತೋ ಅದನ್ನೆಲ್ಲದನ್ನ ಯಾವ್ದು ದೃಶ್ಯ ರೂಪದಿಂದ ನಮಗ್ ಕಾಣ್ತತೋ ಅದೆಲ್ಲದನ್ನ ಆ ದೃಶ್ಯ ಪಂಚಭೂತಗಳಿಗೆ ದೃಢ ಒಪ್ಪಿಗೆ ಇದೆ. ಒಪ್ಪಿಗೆ ದೃಶ್ಯ ಜಗತ್ತು ಪಂಚಭೂತದೇ ರಚನೆಯಾಗಿದೆ. ಶ್ರೋತೃಗಳು ಮುಂದೆ ಶಾಶ್ಚಿತ್ತರಾಗಿ ಶ್ರವಣ ಮಾಡಬೇಕು ಅಂದ್ರೆ ಏನೀಗ ಅಪ್ಪಾಜಿಯವ್ರು ಹೇಳಿದ್ರು. ಮತ್ತೆ ಇಲ್ಲಿ ಗ್ರಂಥದೊಳಗೆ ಅದನ್ನ ಹೇಳ್ತೈತಿ, ನೀನ್ ಏನೇನು ದೃಶ್ಯದ ಹೇಳಕ್ತೀಯೋ ಅದೆಲ್ಲದು ಪಂಚಭೂತಗಳೇ ಜಡಿದೆ ತುಂಬಿದೆ. ಅದು ಈ ಪಂಚಭೂತಗಳನ್ನು ಬಿಟ್ಟು ಏನಾಗಿಲ್ಲ. ಅದು ಯಾವ್ದು ಒಂದು ವಸ್ತು ಐತಿ ಅಂದ್ರೂ ಕೂಡ ಅದ್ರೊಳಗೆ ಎಲ್ಲವೂ ಏಕವಾಗಿ ಅದಾವು. ಇದ್ರೊಳಗ ಮುಂದಿನ ವಿಚಾರ, ಮುಂದಿನ ಅಧ್ಯಾಯದೊಳಗ ಇನ್ನೂ ಸ್ವಲ್ಪ ಸೂಕ್ಷ್ಮವಾಗಿ ತಿಳಿಸ್ತಾರೆ. ಶ್ರೀ ಗುರು ಶಿಷ್ಯ ಸಮಾದಶಕ್ಕೆ ಸೂಕ್ಷ್ಮ ಪಂಚಭೂತ ನಾಮ ಕರ್ತ ಸಮಸ ಮುಕ್ತಾಯ. ಇಲ್ಲಿ ಸ್ಥೂಲಭೂತ ಸ್ವರೂಪಾಕಾಶದ ಭೇದ ಅಂದ್ರೆ ಪಂಚಭೂತ ಸ್ವರೂಪಾಕಾಶದ ಭೇದ ನುಡಿ 70 ಶ್ರೀ 1:12 ಬುದ್ಧಿಯು ಬೇಗನೆ ಎಂದು ಅವುಗಳನ್ನು ವಿವರಗೊಳಿಸಬೇಕಾಗಿದೆ. ಈಗ ಇಲ್ಲಿ ಪದರಲ್ಲೇ ತಿಳಿಸಿದ್ರು. ಹಿಂಗ 5 ವಸ್ತುಗಳಾಗ ಒಂದೊಂದು ಜಗತ್ ಅದ್ರಾಗ ಬ್ರಹ್ಮ ನೀವ್ ಯಾರು ಹೇಳಿದ್ರು ಕೂಡ ಅದೆಲ್ಲ ಓಪನ್ ಐತಿ, ಅದೆಲ್ಲ ಅಷ್ಟದ ಐತಿ ಅಂತ ತಿಳಿಸಿದ್ರು. ಆದ್ರೆ ಇಲ್ಲಿ ಮತ್ತೆ ಇನ್ನೂ ತಿಳಿಲಿಲ್ಲ ಅಥವಾ ಇನ್ನೂ ಗೊತ್ತಾಗ್ಲಿಲ್ಲ ಅನ್ನೋಗೆ ಸ್ವಲ್ಪ ತಿಳಿಸ್ತವಿ ಅನ್ನೋ ವಿಚಾರವನ್ನ ಈ ಅಧ್ಯಾಯದೊಳಗೆ ತಿಳಿಸ್ತಾರ. ಪಂಚಭೂತ ಮಿಶ್ರಣವಾಗಿ ಬಿಟ್ಟಿದ್ದರೆ ಅವುಗಳನ್ನು ಸಾಧ್ಯವಾದರೂ ಸ್ಥೂಲಮಾನದಿಂದ ವಿಂಗಡಿಸುವ ಅನೇಕ ಬಣ್ಣದ ಸಣ್ಣ ದೊಡ್ಡ ಗುಡ್ಡ ಕಲ್ಲು ಎತ್ತರವಾದ ಪರ್ವತಗಳು ತರತರಗಳು ಗುಂಡು ಕಲ್ಲುಗಳು ಇವೆಲ್ಲ ಪೃಥ್ವಿ ಎಂದು ತಿಳಿಯಬೇಕು. ಇಲ್ಲಿ ಮತ್ತು ಅಂಶಗಳನ್ನ ವಿವರಣೆ ಮಾಡಿ
ಕಲ್ಲು, ಗುಡ್ಡ, ಮಣ್ಣು, ಶಿಲೆ, ದೊಡ್ಡ ದೊಡ್ಡ ಪರ್ವತಗಳು, ಶಿಖರಗಳು, ಹರಳು, ಗುಂಡ್ಕಲ್ಲು ಇವೆಲ್ಲವೂ ವೃತ್ತಾಂಶ ಅಂತ ತಿಳಿದು ಬಿಡ್ರಿ. ಎಲ್ಲ ಪ್ರತಿಯೊಂದು ತಿಳಿಬೇಕು. ಸ್ಥಳಾಂತರದಲ್ಲಿ ಬೇರೆ ಬೇರೆ ಬಣ್ಣದ ಮಣ್ಣು, ಉಸುಕು, ಮಳಲು ಮುಂತಾದವೆಲ್ಲ ಕೂಡಿ ವೃತ್ತಿಯ ಸುಂದರ ನಗರ ಶಾಲೆಗಳು, ಚಂದವ ಮನೆ ಮಹಡಿಗಳು, ಈ ಶಿಖರಗಳು ಇವೆಲ್ಲ ಕೂಡಿ ವೃತ್ತಿಯ ಅಂಶವೇ ಆಗಿದೆ. ಇನ್ನ 7 ದ್ವೀಪಗಳಿಂದ ಭೂಗೋಳವನ್ನ ಎಷ್ಟಂತರ ಹೇಳ್ಬೇಕು, ಅದರಲ್ಲಿ 9 ಖಂಡಗಳಿವೆ. ಇಲ್ಲಿ ಎಷ್ಟೋ ದೇಶಗಳು ಹಾಗೂ ರೈತರು, ಎಷ್ಟೋ ಭಾಷೆಗಳು ಹಾಗೂ ರೀತಿಗಳು ಮತ್ತು 80 ಲಕ್ಷ ಯೋನಿಯ ಜೀವರಿದ್ದು ಅವೆಲ್ಲವೂ ಕೂಡಿ ಪೃಥ್ವಿಯೇ. ಇಲ್ಲಿ ಖಂಡಗಳು, ರಾಜ್ಯಗಳು, ಚಕ್ರವರ್ತಿಗಳು, ಭಾಷೆಗಳು, ದೇಶಗಳು, ಏನ್ 84 ಲಕ್ಷ ಯೋನಿಯ ಜೀವರಿದ್ದು ಏನ್ 84 ಲಕ್ಷ ಜೀವರಾಶಿಗಳದಾವಲ್ಲ, ಇವೆಲ್ಲವೂ ಕೂಡ 84. ಕಟ್ ಕೇಳಾಕತೈತಿ ಒಂದಿಟ್ಟ ರೇಂಜಿ ಬರ್ರಿ. ಇದು ಎಲ್ಲಿ ಬರಂತ ಸ್ಥಳ ಇಲ್ರಪ್ಪ. ಕಟ್ ಆಗ್ಯಾರ ಬರ್ರಿ, ಕಟ್ ಆಗ್ಯಾರ, ಈಗ ಕೇಳಿಸ್ತೈತ್ರ? ಕಟ್ ಆಗಿ ಬರ್ರಿ, ಕಟ್ ಆಗಿ. ಶರಣ್ರಪ್ಪ, ಈಗೇನ್ರ ಕೇಳಿಸ್ತದ್ರಪ್ಪ? ಕೇಳಿಸ್ತೈತ್ರಿ, ಕೇಳಿಸ್ತೈತ್ರಿ. ಇಲ್ಲಿ ರಾಜರು ಎಷ್ಟೇ ರೀತಿಯು ಮತ್ತು 84 ಲಕ್ಷ ಯೋನಿಯ ಜೀವರಿದ್ದು ಇವೆಲ್ಲವೂ ವೃತ್ತಿಯ ಅಂಶವೇ ಆಗಿದೆ. ಅನೇಕ ಮರುಭೂ ಅರಣ್ಯಗಳು, ವೃಕ್ಷಗಳು, ಗುಡ್ಡ ಗೌರ ಹಾಗೂ ಅಲ್ಲಿಯ ಜನಗಳೆಲ್ಲ ಕೂಡ ವೃತ್ತಿಯೇ ಆಗಿದೆ. ಶ್ರೋತೃಗಳು ದೇವರು ಮಾಡಿದ ಈ ರಚನೆ ಹಾಗೂ ಮನುಷ್ಯನ ನಿರ್ಮಿತಿಯಲ್ಲ ವೃತ್ತಿ ಎಂದೇ ತಿಳಿಯಿರಿ. ದೇವರು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಮತ್ತ ಮಾನವರು ಸೃಷ್ಟಿ ಮಾಡ್ತಕ್ಕಂಥ, ಮನುಷ್ಯರ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಎಲ್ಲದೂ ಕೂಡ ವೃತ್ತಿ ಎಂದೇ ವಿಶ್ವಾಸ ಹಿಡಿಯತಕ್ಕದ್ದು. ಈ ವೃತ್ತಿಯ ಬಗ್ಗೆ ಇದರಲ್ಲಿ ಜಡತ್ವ ಮತ್ತು ಕಠಿಣತ್ವವಿದ್ದುದೆಲ್ಲ ವೃತ್ತಿ ಎಂದೇ ತಿಳಿಯಬೇಕು. ಇನ್ನ ಈ ನೀರಿನ ಬಗ್ಗೆ ಹೇಳುವೆವು. ಶ್ರೋತೃಗಳು ಏಕಾಗ್ರ ಚಿತ್ತದಿಂದ ಕೇಳಬೇಕು. ಏಕಾಗ್ರರಾಗಿ ಅದರ ಸ್ಥಿತಿಯನ್ನು ಗುರುತಿಸಬೇಕು. ಎಲ್ಲ ಬಾವಿ, ಹೊಂಡ, ಸರೋವರ ಹಾಗೂ ನದಿಗಳ ನೀರು, ಮೋಡದಲ್ಲಿಯ ಹಾಗೂ 7 ಸಮುದ್ರಗಳ ನೀರು ಕೂಡ ಅದು ನೀರೇ ಆಗಿದೆ. ಇದು ನೀರಿನ ಅಂಶ, ಗಟ್ಟಿಗಿರೋದೆಲ್ಲ ಪ್ರತಿಯಂಶ ಆದ್ರ ಇವು ನೀರಿನಿಂದ ಕೂಡಿರ್ತಕ್ಕಂಥವ್ ಯಾವಂದ್ರ ಇವು ಬಾವಿ, ಹೊಂಡ, ಸರೋವರ, ಕೆರೆ, ನದಿ, ಮೋಡದಾಗಿರೋ ನೀರು ಮತ್ತು ಸಮುದ್ರದಾಗಿರೋ ನೀರು ಎಲ್ಲ ಜಲತತ್ವ ಅಂತ ತಿಳಿಬೇಕಾಗ್ತದ. ಇನ್ನ ಚಾರಕ್ಷಿರ ಸುರ ಸರ್ವಗರ್ಭಿ ಇಕ್ಷುಲರ್ ತಥಾ ಅಂದ್ರ ಉಪ್ಪು ಸಮುದ್ರ ಬಂತು ಎದುರಿಗೆ ಇದೆ, ಅದನ್ನ ಎಲ್ಲರೂ ಪ್ರತ್ಯಕ್ಷ ನೋಡುವರು. ಅಂದ್ರ ಈ ಜಲದ ಅಂಶಗಳಲ್ಲಿ ಅಂತಂದ್ರೆ ಈ ಉಪ್ಪಿನಿಂದ ಕೂಡಿರ್ತಕ್ಕಂಥ ಸಮುದ್ರ
ಇದೆಲ್ಲರಿಗೂ ಪ್ರತ್ಯಕ್ಷವಾಗಿ ನೋಡಕ್ ಕಾಣ್ತದ. ಉಪ್ಪು ಸಿದ್ಧವಾಗುವ ಆ ಸಮುದ್ರವೇ ಉಪ್ಪು ಸಮುದ್ರವು. ಆಮೇಲೆ ಒಂದು ಹಾಲಿನ ಸಮುದ್ರ, ಅದಕ್ಕೆ ಕ್ಷೀರ ಸಮುದ್ರವೆಂಬ ಹೆಸರು. ದೇವರದನ್ನು ಉಪಮಾನ್ಯುವಿನ ಕಡೆಗೆ ಕೊಟ್ಟನು. ಒಂದು ಸಾರಾಯಿ ಸಮುದ್ರ, ಒಂದು ತುಪ್ಪದ ಸಮುದ್ರ ಮತ್ತು ಒಂದು ಬರೀ ಮೊಸರಿನ ಸಮುದ್ರವಿರುವುದು. ಆಮೇಲೆ ಒಂದು ಕಬ್ಬಿನ ರಸದ ಸಮುದ್ರ ಮತ್ತು ಕಡೆಗೆ ಶುದ್ಧ ನೀರಿನ ಸಮುದ್ರವು. ಹೀಗೆ ಪೃಥ್ವಿಯ 7 ಸಮುದ್ರಗಳು ಸುತ್ತುವರಿಕೆ ಇರಲಿ. ಇದೆಲ್ಲವೂ ಭೂಮಿಯ ಮೇಲಿನ ಅನೇಕ ಸ್ಥಳಗಳಲ್ಲಿಯ ನೀರೆಲ್ಲವೂ ಕೂಡಿ ನೀರೇ ಅನಿಸಿದೆ. ಅದೇನು ಮತ್ತೆ ಬೇರೆ ಏನು ಅನ್ಸ್ಕೊಂಡಿಲ್ಲ, ನೀರೇ ಅನಿಸಿದೆ. ಈ ಪೃಥ್ವಿಯ ಹೊಟ್ಟೆಯಲ್ಲಿ ಎಷ್ಟು ನೀರಿದೆ? ಪೃಥ್ವಿಯ ಕೆಳಭಾಗಕ್ಕೂ ಆವರಣೋದಕವಿದೆ. ಆವರಣೋದಕ ಅಂದ್ರೆ ನೀರ. ಭೂಮಿ ಮೇಲಿನೂ ಇದೆ, ಭೂಮಿ ಒಳಗೂ ಇದೆ. ಹೀಗೆ 3 ಲೋಕದಲ್ಲಿಯೂ ಕೂಡ ನೀರು ಕೂಡಿ ನೀರೇ ಇದೆ. ತರತರದ ಬಳ್ಳಿಯಲ್ಲಿಯ ರಸ, ಗಿಡಗಳ ರಸ, ಜೇನುತುಪ್ಪ, ಪಾರಜ, ಅಮೃತ, ವಿಷ ಇವೆಲ್ಲವೂ ಕೂಡ ನೀರೇ. ತುಪ್ಪ, ಎಣ್ಣೆ ಇತ್ಯಾದಿ ಪ್ರವಾಹಿ ಪದಾರ್ಥಗಳು ಅಂದ್ರೆ ಹರಿಯುವಂತಹ ಪದಾರ್ಥಗಳು ಮತ್ತು ನೀರಿನಂತೆ ಹಳ್ಳಕ್ಕಿನ ವಸ್ತುಗಳು ನೀರೇ ಎನಿಸಿವೆ. ಹಸಿ, ತಣ್ಣಗೆ ಮತ್ತು ನೀರಿನಂತೆ ತೆಳ್ಳಗಿರುವ ಶುಕ್ರ, ರಕ್ತ, ಮೂತ್ರ, ಜೊಲ್ಲು ಇವಾದರೂ ನೀರೇ. ಒಟ್ಟಿಗೆ ಕೆಳಗಿನ ಲಕ್ಷಣಗಳಿಂದ ನೀರು ಗುರುತಿಸಿರಿ. ತೆಳ್ಳಗೆ, ಹಸಿ, ಮೆತ್ತಗೆ, ತಣ್ಣಗಿದ್ದೆಲ್ಲವೂ ನೀರೇ ಎನ್ನಬೇಕು. ಹೀಗೆ ತೆಳ್ಳಗೆ, ಮೆತ್ತಗೆ, ಕೈಜಾರುವಂತದ್ದೆಂಬುದು ನೀರಿನ ವಿಷಯವಾಗಿದೆ. ಈ ಲಕ್ಷಣಗಳಿಂದ ಬೆವರು, ಕಫ, ಕಣ್ಣೀರು ಇವಾದರೂ ಕೂಡ ನೀರೇ ಆಗಿರುತ್ತದ. ಇಲ್ಲಿ ಈ ಪಂಚಭೂತಗಳನ್ನ ಅವುಗಳ ಲಕ್ಷಣಗಳನ್ನು ನೀವು ಯಾವುದು ಅಂತ ಗುರ್ಸಕ್ ಈ ರೀತಿಯಾಗಿ ಇಲ್ಲಿ ತಿಳಿಸಿದಾರೆ. ಮತ್ತಿನ್ನು ಉಳಿದ 3 ಅಂಶಗಳನ್ನ ಮತ್ತೆ ನಾಳೆ ನೋಡೋಣ. ಎಲ್ಲರಿಗೂ ಶರಣಾರ್ಥಿ.